ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಶ್ರೀ ಅಯ್ಯಪ್ಪ ಸ್ವಾಮಿ ಕುಂಭೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿದ ಪಂಚಲೋಹದ ಮಡಿ ಪೂಜೆ, ಪಾಲ್ಗೊಂಡ ಸಹಸ್ರಾರು ಭಕ್ತಾದಿಗಳು. ಗಂಗಾವತಿ ನಗರದ ಅಯ್ಯಪ್ಪಗಿರಿಯಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 12ನೇ ವಾರ್ಷಿಕೋತ್ಸವದ ಪ್ರಯುಕ್ತ 251 ಸುಮಂಗಲಿಯರ ಕುಂಭೋತ್ಸವದ ಭವ್ಯ ಮೆರವಣಿಗೆ ಸಕಲ ವಾದ್ಯ ವೈಭವದೊಂದಿಗೆ ಜರುಗಿತು. ಬುಧವಾರದಂದು ಗ್ರಾಮದೇವತೆ ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಆರಂಭವಾದ ಕುಂಭೋತ್ಸವ ಸಕಲ ವಾದ್ಯ ವೈಭವದೊಂದಿಗೆ ಪ್ರಮುಖ ವೃತ್ತಗಳ ಮಾರ್ಗವಾಗಿ ದೇವಸ್ಥಾನಕ್ಕೆ ಆಗಮಿಸಿತು. ಈ ಸಂದರ್ಭದಲ್ಲಿ ವೈವಿಧ್ಯಮಯ ಹೋಮಗಳು, ಎಲ್ಲಿ ನೋಡಿದರಲ್ಲಿ ಅಯ್ಯಪ್ಪ ಸ್ವಾಮಿಯ ನಾಮಸ್ಮರಣೆ, ವೇದ ಮಂತ್ರ ಘೋಷಗಳು ಬಾನೆತ್ತರಕ್ಕೆ ತಲುಪುವಂತೆ ಭಾಸವಾದವು. ಈ ಹಿಂದೆ ದೇವಸ್ಥಾನದ ಸಂಸ್ಥಾಪನೆಗೆ ಆಗಮಿಸಿದ ಬ್ರಹ್ಮಶ್ರೀ ಚಂದ್ರಮೌಳಿ ಗುರುಸ್ವಾಮಿ, ಅಧ್ಯಕ್ಷ ಜಟ್ಟಿ ವೀರಭದ್ರ ಪ್ರಸಾದ್, ಭೀಮಸೇನ್ ಭಟ್ ಜೋಶಿ, ನಾರಾಯಣಪ್ಪ ನಾಯಕ್, ಹನುಮಂತಪ್ಪ ನಾಯಕ್, ವೀರಭದ್ರಪ್ಪ ನಾಯಕ್, ಸಾಯಿಬಾಬಾ, ಟಿ ರಾಮಕೃಷ್ಣ, ಚಿನ್ನುಪಾಟಿ, ಪ್ರಭಾಕರ್, ಪ್ರಹ್ಲಾದ್ ಮತ್ತಿತರರು ಭಾಗವಹಿಸಿದರು. ಗಂಗಾವತಿ ಸೇರಿದಂತೆ ಸಿಂಧನೂರು, ಶ್ರೀರಾಮನಗರ, ಬಸಾಪಟ್ಟಣ, ಕಾರಟಗಿ ಮತ್ತಿತರ ಭಾಗಗಳಿಂದ ಅಪಾರ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ದೇವಸ್ಥಾನದ ಪ್ರಧಾನ ಅರ್ಚಕ ಶಂಕರ್ ಭಟ್ ದಿವಾಕರ್ ಶ್ರೀ ಅಯ್ಯಪ್ಪ ಸ್ವಾಮಿ ಸೇರಿದಂತೆ ಪರಿವಾರ ದೇವರುಗಳಿಗೆ ಅಭಿಷೇಕ, ವಿವಿಧ ಹೂಗಳಿಂದ ಅಲಂಕಾರಗಳಿಂದ ಕಂಗೊಳಿಸುವುದರ ಮೂಲಕ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿ ಧರೆಗಿಳಿದು ಬಂದಂತೆ ಭಾಸವಾಯಿತು. ಬಳಿಕ ದಿನಾಂಕ ಫೆಬ್ರವರಿ 2, 2026ರಂದು ಶ್ರೀ ಸ್ವಾಮಿ ಅಯ್ಯಪ್ಪಗಿರಿಯ ಪಂಚಲೋಹ ಕವಚದ ಮಡಿಪೂಜೆ ಕಾರ್ಯಕ್ರಮ ಕನಸು ನ್ಯೂಸ್ ವಾಹಿನಿಯ ನೇರ ಪ್ರಸಾರ. ಕಾರ್ಯಕ್ರಮದಲ್ಲಿ ಹೆಬ್ಬಾಳ್ ಶ್ರೀಗಳು ಹಾಗೂ ಪೂಜ್ಯರು ಪಾಲ್ಗೊಂಡಂತೆ ಮಾನ್ಯ ಶ್ರೀ ಪರಣ್ಣ ಮುನವಳ್ಳಿ, ಮಾಜಿ ಶಾಸಕರು ರಾಜಮಾತೆ ಶ್ರೀ ಲಲಿತಾರಾಣಿ ಶ್ರೀರಂಗದೇವರಾಯರು ಹಾಗೂ ಮುಖಂಡರು ವಿಷ್ಣು ತೀರ್ಥ ಜೋಶಿ, ಶ್ರೀ ಸ್ವಾಮಿ ಅಯ್ಯಪ್ಪಗಿರಿಯ ದೇವಸ್ಥಾನದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಮಾಜ ಸೇವಕರಾದ ಕಳಕನಗೌಡರು, ವಿರೂಪಾಕ್ಷಪ್ಪ ಮೂರ್ತಿ, ನಗರಸಭೆ ಪೌರಾಯುಕ್ತರು, ಸಾಯಿಬಾಬಾ ದೇವಸ್ಥಾನದ ಕಮಿಟಿಯ ರಾಮಕೃಷ್ಣ, ಶ್ರವಣ್ ಕುಮಾರ್ ರಾಯ್ಕರ್ ಹಾಗೂ ಪ್ರಮುಖರು, ಮುಖಂಡರುಗಳು ಭಕ್ತಿ ಸೇವೆ ಸಲ್ಲಿಸಿ ಪಾಲ್ಗೊಂಡರು. ಹಾಗೂ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳು, ಅಯ್ಯಪ್ಪಗಿರಿ ದೇವಸ್ಥಾನದ ಮುಖ್ಯ ಅರ್ಚಕರು, ಸದಸ್ಯರು, ಮಹಿಳೆಯರು, ಯುವಕರು, ಹನುಮ ಮಾಲಾಧಾರಿಗಳು, ಅಯ್ಯಪ್ಪ ಸ್ವಾಮಿಯ ಮಾಲೆಧಾರಿಗಳು, ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಪಾಲ್ಗೊಂಡು ಪಂಚಲೋಹ ಕವಚದ ಮಡಿಪೂಜೆ ಕಾರ್ಯಕ್ರಮದಲ್ಲಿ ಮುಖ್ಯ ಪಾತ್ರದಲ್ಲಿ ಪಾಲ್ಗೊಂಡು ಅರುಣ ಪಾಯಾಸ ಪ್ರಸಾದ ಸ್ವೀಕರಿಸಿ ಯಶಸ್ವಿಗೊಳಿಸಿದರು. ಮಹಾಮಂಗಳಾರತಿ, ಅನ್ನ ಸಂತರ್ಪಣೆ ಅಚ್ಚುಕಟ್ಟಾಗಿ ನಡೆಯಿತು. ಏನೇನು ಲೆಸ್ ಆಗಿದೆ? ಫೋನ್ ಕಾರ್ಡ್ಲೆಸ್, ಮೈಂಡ್ ಕಾರ್ಡ್ಲೆಸ್, ಕಾರ್ಡ್ಲೆಸ್, ಡ್ರೆಸ್ ಸ್ಲೀವ್ಲೆಸ್, ಬ್ಯೂಟಿ ಫೇಸ್ಲೆಸ್, ಜಾಬ್ ಚಾನ್ಸ್ಲೆಸ್, ಎಷ್ಟು ಕೆಲಸ ಮಾಡಿ ನಿನ್ನ ಮಾಡಬೇಕು ಅದಕ್ಕಿಂತ ಹೆಚ್ಚು ಚಾನ್ಸ್ ಇಲ್ಲ. ಯೂತ್ ಜಾಬ್ಲೆಸ್, ಎಜುಕೇಶನ್ ಮಾಡಲೆಸ್, ಕಪ್ ಆಫ್ ಟೀ ಶುಗರ್ಲೆಸ್. ಇದು ನಾವು ಮಾಡ್ಕೊಂಡಿವಿ. ಅದಕ್ಕೆ ನಮ್ಮ ಜೀವನ ಲೆಸ್ ಆಗ್ತಾ ಇದೆ. ಅದಕ್ಕೆ ಮೋಡ್ ಮಾಡ್ಕೋಬೇಕಾದ್ರೆ ಇನ್ನು ನಮ್ಮ ಮುಂದೆ ಬರುವಂಥ ಜನ್ಮ ರೀತಿಯಿಂದ ಉತ್ತಮವಾಗಿರುತ್ತೆ. ಆ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಕೊನೆಗೆ ನಾವೇನು ಪ್ರಾರ್ಥನೆ ಮಾಡ್ತೀವಿ ಸಂದರ್ಭದಲ್ಲಿ? ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದರೆ ನಮಗೆ ಜನ್ಮ ಸಾಹಿತ್ಯ ಅದು ಆಗುತ್ತೆ. ಆ ನಿಟ್ಟಿನಲ್ಲಿ ಇದೆಲ್ಲ ಪ್ರಯತ್ನ ಮಾಡ್ತೀರಂತ ಆಶಿಸುತ್ತಾ ತಾಯಿ ಪಂಪಾದೇವಿ, ತಾಯಿ ಭುವನೇಶ್ವರ ದೇವಿ ಜೊತೆಗೆ ಎಲ್ಲ ದೇವಿ ದೇವತೆಗಳು ನಿಮ್ಮೆಲ್ಲರಿಗೂ ಆಯುವಾರೋಗ್ಯೇಶ್ವರರು ಮಹಿಮೆಯಂ ಜಗವಾಗಿ ಜೀವವೇಷದಲ್ಲಿ ವಿಹಿಪುದೊಳ್ಳಿತೆಂಬುದನ್ನಿಸದೊಡವ ಗಹನ ತತ್ವಕ್ಕೆ ಶರಣೋತ್ ಮಂಕುತಿಮ್ಮ ಅಂತ ಹೇಳಿ. ಹಂಗಂದ್ರೆ ಏನು ಅಂತಂದ್ರೆ, ತಿಳಿಯದಂತಿರುವ ದೇವರೆಂಬ ಒಂದು ವಸ್ತುವು ಇರುವುದೋ ಇಲ್ಲವೋ, ಆದರೆ
ಅದು ಮಹಿಮೆಯಿಂದ ಕೂಡಿ ಜೀವಂತಿಕೆಯಿಂದ ಚಲಿಸುತ್ತಾ ಒಳ್ಳೆಯದನ್ನು ನಿಶ್ಚಯವಾಗಿ ಮಾಡುವುದೇ ಆದರೆ ಆ ರಹಸ್ಯಕ್ಕೆ ಶರಣಾಗು ಅನ್ನೋದೇ ಅರ್ಥ. ಇಂತಹ ಒಂದು ಮಾತುಗಳನ್ನು ನಮಗೆ ಆಶೀರ್ವಾದ ರೂಪದಲ್ಲಿ ನೀಡಿರುವಂತಹ ಪರಮ ಪೂಜ್ಯ ಶ್ರೀ ವಿದ್ಯಾರಣ್ಯ ಭಾರತಿ ಸ್ವಾಮೀಜಿಗಳನ್ನ ಎಲ್ಲ ಭಕ್ತ ಮಂಡಳಿ ಪರವಾಗಿ ತಿಳಿಸ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ನೆನಪಿನಲ್ಲಿ ಇರುತ್ತೆ. ನಾವು ಅದೇ ರೀತಿಯಾಗಿ ಪಾಲಿಸ್ತೀವಿ ಅಂತ ಹೇಳಿ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ನಿಶ್ಚಯವಾಗಿ ಪ್ರಮಾಣವನ್ನ ಎಲ್ಲ ಮಾತೆಯರು ಮಾಡ್ತಾ ಇದ್ದೇವೆ, ಭಕ್ತಾದಿಗಳು ಮಾಡ್ತಾ ಇದ್ದೇವೆ. ತುಂಬ ಹೃದಯದ ಧನ್ಯವಾದಗಳು ಶ್ರೀಗಳೇ. ಈಗ ತಾನೇ ಬಂದಂತಹ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕೂಡ ಆಶೀರ್ವಚನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಸತ್ಪತ್ರವ್ಯಾಪ್ತಿಕಾಶ ಭಾಸ್ಕರಂ ಮಮತಾ ಸಂಸಾರ ಕ್ಷುನಾಶಕ್ತಾರಂ ಅಮಿತಾ ಮಹಿಮಾಗಾರಂ ದಿಕ್ಕಾಲಾದ್ಯಂತ ವಿದೂರಂ ಓದ್ಗುರುಮರಿ ಶಾಂತ ವೀರಂ. ಶ್ರೀ ಗುರುಭ್ಯೋ ನಮಃ. ಪ್ರಾರಂಭದಲ್ಲಿ ನನ್ನ ಗುರುವರನ್ನ ವಂದನೆ ಧ್ಯಾನಿಸುತ್ತಾ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ಇಂದಿನ ಅಯ್ಯಪ್ಪ ಸ್ವಾಮಿ ನಮಸ್ಕರಿಸಿ, ಇಂದಿನ ಅಯ್ಯಪ್ಪ ಸ್ವಾಮಿಯ ವಾರ್ಷಿಕೋತ್ಸವದ ದೇವಸ್ಥಾನದ ವಾರ್ಷಿಕೋತ್ಸವದ ಅಂಗವಾಗಿ ಧರ್ಮ ವೇದಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರಮ ಪೂಜ್ಯರಾದ ಹಂಪಿಯ ಭಾರತೀಯ ಸ್ವಾಮೀಜಿಯವರಲ್ಲಿ ಸಹ ನಮಸ್ಕರಿಸಿ, ಇದುವರೆಗೂ ತಮಗೆ ಅನೇಕ ವಿಷಯಗಳನ್ನು ಸವಿಸ್ತಾರವಾಗಿ ಸುರಿದ ಬಾಳೆಹಣ್ಣಿನಂತೆ ನಿಮ್ಮ ಮಡಿನಲ್ಲಿ ಪೂಜ್ಯರು ನೋಡಿದರೆ ಮುತ್ತಿನ ಹಾರದಂತಿರಬೇಕು, ನೋಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನೋಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನೋಡಿದರೆ ಲಿಂಗ ಮೆಚ್ಚಿ ಹೌದೌದೆಂದು ಇರಬೇಕೆನ್ನುವ ಹಾಗೆ ಮನೆ ವಿಷಯದಿಂದ ಹಿಡಿದು ಧಾರ್ಮಿಕದ ವಿಷಯವರೆಗೂ ತಮ್ಮನ್ನ ಹುಟ್ಟಿನಿಂದ ಸಾವಿನವರೆಗೂ ಆಡು ಮುಟ್ಟದ ತಪ್ಪಿಲ್ಲ, ಅವರು ಹೇಳದ ವಿಷಯಗಳಿಲ್ಲ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಅಷ್ಟೊಂದು ವಿಷಯಗಳನ್ನ, ಚಿಕ್ಕ ಚಿಕ್ಕ ವಿಷಯಗಳನ್ನ ಗಮನಿಸಿ ನಾವು ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಸಂಸ್ಕಾರ ಪರಮೋ ಧರ್ಮ ಅಂತ ಹೇಳ್ತೀವಿ, ಆಚಾರ ಪರಮೋ ಧರ್ಮ ಅಂತ ಹೇಳಬೇಕಾಗಿದೆ. ಆಚಾರ ಏನ ಪಶುವೆ ಸಮಾನ ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಸಂಸ್ಕೃತಿ ಮತ್ತು ಸಂಸ್ಕಾರ ಬಹಳ ಇಲ್ಲದೆ ಇದ್ರೆ ಬಾಳು ಬರಡು ಅನ್ನೋದನ್ನ ಅವರು ಪರಮ ಪೂಜ್ಯರು ತಿಳಿಸ್ಕೊಟ್ಟಿದ್ದಾರೆ. ಸಂಸ್ಕೃತಿ ಬೇಕು ಮತ್ತು ಸಂಸ್ಕಾರ ಬೇಕು ಮನುಷ್ಯನಿಗೆ. ಅಕ್ಕಿಗೆ ಸಂಸ್ಕಾರ ಕೊಟ್ಟರೆ ಅನ್ನ ಆಗತ್ತ, ಹತ್ತಿಗೆ ಸಂಸ್ಕಾರ ಕೊಟ್ಟರೆ ಬಟ್ಟೆ ಆಗುತ್ತೆ. ಆದರೆ ಮಾನವನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗ್ತಾನೆ. ಮಾನವ ನಾರಾಯಣ ಆಗ್ಬೇಕಲ್ಲ. ಹೀಗಾಗಿ ಈ ಜನ್ಮ ಬಂದದ್ದು ಸಾರ್ಥಕ ಆಗಬೇಕಲ್ಲ. ಪಶು ಪಕ್ಷಿಗಳಿಗೂ ನಮಗೆ ಏನು ವ್ಯತ್ಯಾಸ ಇದೆ ಅಂದ್ರೆ, ಪಶು ಪಕ್ಷಿಗಳು ನಿಮ್ಮ ಹಾಗೆ ಸಂಸಾರದ ಜೀವನವನ್ನು ಮಾಡ್ತವೆ, ಆದರೆ ಬುದ್ಧಿ ಇಲ್ಲ, ಅವಕ್ಕೆ ವಿಚಾರ ಇಲ್ಲ. ಅದಕ್ಕಿಂತ ಎಲ್ಲ ವಿಶೇಷವಾಗಿ ವಿಚಾರವನ್ನ ಕೊಡುವಂತ ಭಕ್ತ ಯಾರ್ಯಾರು ಇದ್ರೆ ದೇವರು ಮಾನವನಿಗೆ ಮಾತ್ರ ಕೊಟ್ಟಿದ್ದಾನೆ. ಆದ್ರೆ ವಿಚಾರ ಕೊಟ್ಟನ ಅರಿವಿನಿಂದ ನಡೀತಾ ಇಲ್ಲ. ಅರಿವೇ ಗುರು ಅಂತ ನಾವು ಹೇಳ್ತೀವಿ. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಎನ್ನುವ ಹಾಗೆ ನಮ್ಮನ್ನು ಬಿಟ್ಟು ನಮ್ಮ ದೇವರಿಲ್ಲ. ನಮ್ಮ ಅಂತರಾತ್ಮದಲ್ಲಿ ಮೊದಲು ದೇವರು ಇದ್ದಾಗ ಮಾತ್ರ ಎಲ್ಲ ಗುಡಿ ಗುಂಡಾರಗಳು ದೇವಸ್ಥಾನಗಳು ಇದಾವೆ. ಆದ್ರೆ ದೇವರಿಗೆ ದೇವಸ್ಥಾನಗಳಿಲ್ಲ. ನಾವು ಮಾಡಿಕೊಂಡಿದ್ದೆಲ್ಲ ದೇವಸ್ಥಾನ. ದೇವರ ನಿರಾಕಾರ ವಸ್ತು, ಸಗುಣ ವಸ್ತು, ನಿರ್ಗುಣ ವಸ್ತು ಅಂತ ನಾವೆಲ್ಲ ಹೇಳ್ತೀವಿ. ಆದ್ರೆ ಕುರುವಿನಿಂದ ಅರು ಬರಬೇಕೆನ್ನುವ ದೃಷ್ಟಿಯಿಂದ ದೇವಸ್ಥಾನಗಳು ಬೇಕು ನಮಗೆ. ಒಂದು ಕುರು ಬೇಕಲ್ಲ. ಒಂದು ಕುರು ಇದ್ದಾಗ ಮಾತ್ರ ಅರು ಬರ್ಲಿಕ್ಕೆ ಸಾಧ್ಯತೆ ಇದೆ. ಒಂದು ಫೋಟೋ ನೋಡಿದಾಗ ಇವರು ನಮ್ಮ ತಂದೆ, ಇವರು ನಮ್ಮ ತಾಯಿ ಅಂತ ಗೊತ್ತಾಗುತ್ತೆ. ಬರೀ ನಿಮ್ಮ ತಂದೆ ಇದ್ದ, ತಾಯಿ ಇದ್ದ ಅಂದ್ರೆ ಹೇಗಿದ್ದ ಅಂದ್ರೆ ಹೇಳಕ್ಕೆ ಆಗುವುದಿಲ್ಲ. ನಿಮ್ಮ ತಾಯಿ ಸ್ವರೂಪ ಏನು, ತಂದೆ ಸ್ವರೂಪ ಏನಕ್ಕೆ ಒಂದು ಭಾವಚಿತ್ರ ಬೇಕೇ ಬೇಕಲ್ಲ. ಆ ಭಾವಚಿತ್ರವನ್ನ ನಾವು ಮಾಡಿಕೊಂಡಿದ್ದು ಇವತ್ತಿನ ವೈಜ್ಞಾನಿಕವಾಗಿ ನಾವೆಲ್ಲ ಏನೇನು ಕಂಡುಕೊಂಡು ಗೊತ್ತಿದೆ ನಿಮ್ಗೆಲ್ಲ. ಪರಮಾತ್ಮ ನಮಗೆ ಪಂಚಭೂತಗಳನ್ನು ಕೊಟ್ಟಿದ್ದಾನೆ. ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶಗಳನ್ನ ಪಂಚಭೂತಗಳನ್ನು ಕೊಟ್ಟಿದ್ದಾನೆ. ಈ ಪಂಚಭೂತಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಆದ್ರೆ ವಿಜ್ಞಾನ ಹೊರಗಡೆ ಹುಡುಕತ್ತ, ಆಧ್ಯಾತ್ಮ ಒಳಗಡೆ ಹುಡುಕತ್ತ.
ವಿಜ್ಞಾನದ ಸಂಶೋಧನೆಯಿಂದ ಏನಾಗಿದೆ ಅಂದ್ರೆ ಇವತ್ತು ಈ ಯಂತ್ರದಿಂದ ಭೂಮಿಯಲ್ಲಿ ಏನಿದೆ, ಯಾವ ಶಕ್ತಿ ಇದೆ, ಇವತ್ತು ಖನಿಜ ಸಂಪತ್ತಿನಿಂದ ನಾವು ಏನೇನು ಉತ್ಪನ್ನ ಮಾಡಬಹುದು, ಜಲ ಸಂಪತ್ತಿನಿಂದ ನಾವು ವಿದ್ಯುತ್ತನ್ನು ಹೇಗೆ ಪಡ್ಕೊಳ್ಬಹುದು, ಈ ವಾಯುವಿನಿಂದ ನಾವು ಹೇಗೆ ವಿದ್ಯುತ್ತನ್ನು ಪಡಿಬಹುದು, ಎಲ್ಲ ಮನುಷ್ಯನ ಒಂದು ಆವಿಷ್ಕಾರದಿಂದ ಈ ಭಾಗದ ಒಂದು ಸಾಯಿಬಾಬಾ ಶಿಡಿ ತಾತನನ್ನು ಹೃದಯವನ್ನು ನಮಸ್ಕರಿಸಿಕೊಂಡು ಇವತ್ತು ನಡೆಯಲಾದ ಅಯ್ಯಪ್ಪ ಸ್ವಾಮಿಯ ಹೋಮ ಜಾತ್ರೆ, ಇಲ್ಲಿ ಭಕ್ತರು ನಿಜವಾಗಲೂ ನಾವು ಇವತ್ತೆಲ್ಲ ಈ ಜಗ ನೋಡಿರೋದು 30-35 ವರ್ಷದಿಂದ ಈ ಜಗದೊಳಗೆ ನಾವು ಇನ್ನು ಸಾಯಿಬಾಬಾ ಗುಡಿ ಆಗಿದ್ದಿಲ್ಲ. ಆ ಭಾಗದಾಗ ಇಲ್ಲಿ ಯಾರೂ ಜನ ಬರ್ತಾ ಇದ್ದಿಲ್ಲ. ಯಾವಾಗ ಸಾಯಿಬಾಬು ಗುಡಿ ನಿರ್ಮಾಣ ಆಯಿತು ಅಲ್ಲಿಂದ ಇದು ಇಡೀ ಗಂಗಾವತಿ ಅಂತಕ್ಕದ್ದು ಕರ್ನಾಟಕನ ಗೊತ್ತಾಯಿತು. ಎರಡನೇದು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಾಡಬೇಕಂತ ಇಡೀ ಗಂಗಾವತಿ ಹಿರಿಯರು ಮುಖಂಡರು ಕಲಿತು ಇದು ಬರವಾಗಿ ಗುಡ್ಡ, ಬರೀ ಕಲ್ಲು, ಇದನ್ನ ಹೆಂಗೆ ಮಾಡ್ಬೇಕಪ್ಪ, ಏನು ಮಾಡ್ಬೇಕಪ್ಪ ಅಂತೇಳಿ ನಾವು ಬರೀ ಗೌಡ್ರು ಬರೀ ಕಲ್ಲು ಗುಡ್ಡನಲ್ಲಿ ಮಾಡೋರು, ನಾವು ಸಮಾನ ಮಾಡೋರು ಎಲ್ಲ ಇಡೀ ಗಂಗಾವತಿ ಭಾಗ ಎಲ್ಲ ಜಿಲ್ಲಾ ಭಾಗ ಮುಖಂಡರು ಕರೆದು ಇದು ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕು ಅಂತ ಕೇಳಿದ್ರು. ಅವತ್ತಿಂದ ಹೇಳಿದ್ದು ನಾನು, ಈ ಜಾಗದಾಗ ನೀವು ಅಯ್ಯಪ್ಪ ಸ್ವಾಮಿ ಗುಡಿ ನೀವು ಅಡುಗೆಲ್ಲ ಹಾಕ್ತಾರಂದ್ರೆ ಇದ್ರೊಳಗೆ ಇರ್ತಕ್ಕಂಥ ಎಲ್ಲ ಕೆಲಸ ನಾವು ಮಾಡಿಕೊಡ್ತೀನಿ ಅಂಥೇಳಿ ಅವತ್ತಿನ ಕಾಲಕ್ಕೆ ಈ ಗುಡ್ಡನ್ನು ಒಂದು ತುಂಡಾಗಿ ಬಿಡೋದು, ಇದನ್ನು ಸಮರ್ಥ ಮಾಡಿ ನಾವು ಕೆಲಸ ಮಾಡಿದಂಥವ್ರು. ನಾವು ವಿಕಸಿತ ಒಬ್ಬ ಕೂಲಿಗಾರಾಗಿರೋಂಥವ್ರು. ಈ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಅವತ್ತಿನ ದಿನ ನನ್ನ ದೊಡ್ಡ ಸಾಹುಕಾರು ಅವರು ಇವರು ಹಿರಿಯರನ್ನ ಒಂದು ಅಯ್ಯಪ್ಪ ಸ್ವಾಮಿ ಗುಡಿ ನಿರ್ಮಾಣ ಮಾಡ್ತಾರೆ. ನಿಮ್ದೊಂದು ಸ್ವಲ್ಪ ಸಹಾಯ, ನಮ್ಮದೊಂದು ಸ್ವಲ್ಪ ಸಹಾಯ ಅಂಥೇಳಿ 4 ಮಂದಿ ಇಟಚಿ ಮಾಲಕರು, ನಾನು ಅದ್ರಾಗ ಬಿರ್ತಕ್ಕಂಥ ಮನುಷ್ಯ ಕಲಿತು ಸಮರ್ಥ ಮಾಡಿದ್ವಿ. ಇವತ್ತು ನಾವು ನಿಜವಾಗಲೂ ನಮ್ಮ ಗಂಗಾವತಿ ಭಾಗದಾಗನ ಒಂದು 200 ಇಟಚಿ ಮಾಲಕರು ಅದಾರೆ. ಇಲ್ಲಿ ಚಿನ್ನೆ ಅಂತ ಅದನ್ನ ಬತ್ತಾ ಅದೊಂದು 30 ಗಾಡಿ ಅದಾವ. ಇಲ್ಲಿ ನಮ್ಮ ಜಾನಿಕ್ರಮರು ಅದಾರ, ಅವರು ಇಟಚಿ ಮಾಲಕರು. ಇಟಚಿ ಅಂತಕ್ಕಂಥ ಇಡೀ ಭಾಗ ಗೊತ್ತಾಗಿರುವಂಥದ್ದು. ಈ ಅಯ್ಯಪ್ಪ ಸ್ವಾಮಿ ಜಗತ್ಗೆ ಯಾರು ಬಂದಾರ ಅವರು ಪುಣ್ಯವಂತರು. ಇದು ನಮ್ಮ ಜಿಲ್ಲಾ ಭಾಗದಲ್ಲೇನ ಭಾಳ ಎತ್ತರವಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಗುಡಿ. ಈ ಎತ್ತರವಾಗಿರೋ ಜಾಗಕ್ಕೆ ಯಾರು ಬರ್ತಾರ ಅವ್ರು ಎತ್ತರವಾಗಿರ್ತಾರಂತ ನಾನು ಸತ್ಯವಾಗಿ ಹೇಳ್ತಾ ಇದ್ದೆ. ಒಬ್ಬ ಯಥೋಚಿತ ಕೆಲಸ ಮಾಡೋಂಥ ವ್ಯಕ್ತಿ ಇವತ್ತು ನಾವೆಲ್ಲ 200-300 ಎಕರೆ ಜಮೀನ್ದಾರ. ಭಾಗ್ಯ ಎಲ್ಲಿಂದ ಬರ್ತದಂದ್ರೆ ನಿಮ್ಮ ನಡ ನುಡಿ, ನಿಮ್ಮ ಭಾವನೆ, ನೀವು ನೆಡ್ತಕ್ಕಂಥ ದಾನ ಧರ್ಮ ಅದರೊಳಗೆ ಎಲ್ಲ ಬರ್ತೈತೆ. ಬರೀ ನನಗಂದ್ರೆ ನಾವು ಬರೋದಲ್ಲ ಅದು. ಇವತ್ತು ಎಲ್ಲರೂ ಇಲ್ಲಿ ಇರ್ತಕ್ಕಂಥ ಮುಖಂಡರು ಇವತ್ತು ಎಷ್ಟು ದಾನ ಧರ್ಮ ಮಾಡಿದ್ರೆ ಅಲ್ಲಿ 1 ಲಕ್ಷ, 2 ಲಕ್ಷ, 1 ಲಕ್ಷ, 3 ಲಕ್ಷ, ನಾವು ಎಷ್ಟು ಲಕ್ಷನೂ ಆಯಂಗಿಲ್ಲ, ಎಲ್ಲ ಬಿಟ್ಟು ಹೋಗ್ತೀವಿ. ಇವತ್ತೇನು ಪ್ರಸಾದ ಏನು ಮಾಡ್ತೀವಿ ಇಲ್ಲ ಅಯ್ಯಪ್ಪ ಸ್ವಾಮಿದ ಪ್ರಸಾದ ನಮ್ದಂತ ಅನ್ಕೋಬೋದು. ಇವತ್ತು ತಿಳ್ಕೊಂಡು ಸಮಾಜ ಇಲ್ಲೇನು ಚಿಟ್ಟಿ ಬಾಬು ಅವ್ರು ನಮ್ಮ ಹೆಸರು ಗೊತ್ತಾಗಲ್ಲ, ಅವರು ಅಯ್ಯಪ್ಪ ಸ್ವಾಮಿ ಹೆಸರು ವೀರ ಪ್ರಸಾದ್ ರಾವ್ ಅವರು ಅಯ್ಯಪ್ಪ ಮೇಲೆ ಹಾಕಿದ್ರು. ಅವರು ಏನು ಗೌಡ ಈ ಗುಡ್ಡ ಹೊಡೆ ಬಿಡೋದ ಏನು ಕತೆ ಹಂಗ ನನಗೆ ಭಾಳ ಸುಸ್ತಾಗಿಬಿಡೈತೆ ಅಂತೇಳಿ ನಾ ಇದ್ದೇನಗರ ಗೊತ್ತಿದ್ರು. ನಾ ಇದ್ದೇನಗರ ಬಂದ್ರೆ ಈ ಇದ್ದೇನಗರದಾಗ ಎಲ್ಲ ಇದ್ದೇ ಐತೆ, ನೀವು ಏನು ಮಾಡ್ತೀವಿ ಮಾಡೋಣ ಹಿಂದಿರ್ತೀವಿ ಅಂತ ಹೇಳ್ತಿದ್ವಿ ಇರೋ ಅವ್ರಿಗೆ. ನಮ್ಮ ಭಾಗಕ್ಕೆ ಅವ್ರು ಭಾಳ ನನಗೆ ಹಿರಿಯ ಹಣ್ಣಿದ್ದಂಗ. ಇವತ್ತು ನಾನು ಎಲ್ಲೇ ಇದ್ದೆ, ಅವರು 15 ದಿವಸದಿಂದ ನಾನು ಫೋನ್ ಮಾಡ್ತಾ ಇದ್ದಾರೆ. ಇವತ್ತು ಇದೆಲ್ಲ ಭಾಗ್ಯ ನೋಡಿ, ಹೆಂಡ್ರು ನೋಡಿ, ಅಯ್ಯಪ್ಪ ಸ್ವಾಮಿ ಗುಡಿ ನೋಡಿ ಭಾಳ ಸಂತೋಷ. ಇಲ್ಲಿ ಬಂದಿರುವಂಥವ್ರು ಪುಣ್ಯವಂತರು ಅಂತ ಹೇಳ್ತಾ ನಾನು ಕೊಪ್ಪಳ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರು. ನಮಗೆ ಮಾತಾಡೋಕೆ ಬರೋದಿಲ್ಲ. ಇದು ದೇವಸ್ಥಾನ ಎಲ್ಲಿ ಸಾರ್ವಜನಿಕರು ಅಲ್ಲೇ ಮಾತಾಡ್ತೀವಿ. ನಾವು ಯಾವ ವೇದಿಕೆ ಇರೋಂಗಿಲ್ಲ, ವೇದಿಕೆಗೆ ಮಾತಲ್ಲ, ಕೆಲಸ ಮಾಡಬೇಕು. ಒಬ್ಬ ಕೆಲಸಗಾರ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಅಯ್ಯಪ್ಪ ಗುಡಿ ಬಂದು ನೀವು ಕೂಡ ಇಲ್ಲಿ ಬಂದು ನಮ್ಮನ್ನು ನುಡಿಗಳು ತಗೋಬೇಕಂದ್ರೆ ಪುಣ್ಯ ಕೆಲಸ. ನಾವು ಗೌಡ್ರು ಹುಡುಕಿರಿ ಸಿಗೋದಿಲ್ಲ, ಈ ಜಗದಾಗ ಸಿಕ್ಕಿವಲ್ಲ. ನಿಮಗೂ ಕೂಡ ಧನ್ಯವಾದ ಹೇಳ್ತಾ ಎಲ್ಲ ಬಂದಿರುವಂಥ ಭಕ್ತರಿಗೆ ನನಗಿಂತ ಎತ್ತರ ಆಗಲಿ ಅಂತೇಳಿ ಅಯ್ಯಪ್ಪನ ಆಶೀರ್ವಾದ ಮಾಡಲಿ ಅಂತೇಳಿ ಹೇಳಿ ಮುಗಿಸ್ತಾ ಇದ್ದೀನಿ. ಗಂಗಾವತಿ ನಗರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ವತಿಯಿಂದ ಎಟ್ಟಿ ವೀರಪ್ರಸಾದ್ ಅವರು 12ನೇ ಇವತ್ತು ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ. ಬಹಳಷ್ಟು ಆನಂದವಾಗ್ತಾ ಇದೆ. ಬಹಳ ಅದ್ಭುತವಾಗಿ ಇದೆಲ್ಲ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲ ಭಕ್ತಾದಿಗಳು ಜನರೆಲ್ಲ ಬಂದು ಆ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ.
ಇಲ್ಲಿ ಕುಂಭಾಭಿಷೇಕ ಮತ್ತೆ ಅನ್ನದಾನ ಇದೆಲ್ಲ ಮಾಡ್ಬೇಕಾದ್ರೆ ಒಂದು ಸಂಕಲ್ಪ ಮಾಡಬೇಕು. ಈ ಒಂದು ಅದ್ದೂರಿಯಾದ ಕಾರ್ಯಕ್ರಮವನ್ನು ಗಟ್ಟಿ ವೀರಪ್ರಸಾದ್ ಅವರು ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಕೊಟ್ಟು ಆ ಅಯ್ಯಪ್ಪನ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲರೂ ಜೊತೆಗೆ ನನಗೆ ಆಶೀರ್ವಾದ ಸಿಕ್ಕೇ ಸಿಗುತ್ತದೆ. ಮೊದಲು ಒಂದು ದೈವ ಕಾರ್ಯ ಮಾಡಬೇಕಾದ್ರೆ 10 ಮಂದಿ ಒಳ್ಳೆ ಮನಸ್ಸು, ಒಳ್ಳೆ ಬುದ್ಧಿ, ಒಳ್ಳೆ ಸಂಸ್ಕಾರ ಇದ್ದವರು ನನಗೆ ಸಾಥ್ ಇದ್ದುದಕ್ಕೆ ಆ ದೇವರು ಭಗವಂತನ ಕಾರ್ಯಕ್ರಮ ಸುರಕ್ಷಿತವಾಗಿ ಬಹಳ ಸಂತೋಷದಿಂದ ವೈಭವದಿಂದ ಮಾಡಿದೆ. ಇದಕ್ಕೆ ಕಾರಣ ಅಂದ್ರೆ ಆ ಕಾರಣ ಇವರೆಲ್ಲರೂ, ಇದ್ರ ಜೊತೆಗೆ ಇನ್ನೂ ಒಂದು 10 ಮಂದಿ ಎಲ್ಲರೂ ಸೇರಿ ನನಗೆ ಸಾಥಿ ಕೊಟ್ಟು ನಾವು ಒಯ್ದೀವಿ ನಿನ್ ಜೊತೆಗೆ ಅಂತ ಹೇಳಿದಕ್ಕೆ 100ಕ್ಕೂ 100 ಅವ್ರಿಗೆ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ. ಇವರೆಲ್ಲರ ಜೊತೆಗೆ ನಾನು ಯಾವತ್ತಿಗೂ ಜೀವನದಲ್ಲಿ ಇಂಥ ಕೆಲಸಗಳು ಮಾಡೋದಕ್ಕೆ ಅವ್ರ ಜೊತೆಗೆ ಇದ್ದು ನಾನು ಈ ಕೆಲಸಗಳನ್ನ ಪೂರೈಸ್ತೀನಿ. ಇನ್ನ ಅದ್ದೂರಿಯಾಗಿ ಮಾಡ್ತೀವಿ. ಮುಂದೆ ಅಯ್ಯಪ್ಪಂದು ಇವತ್ತು ಪಂಚಲೋಹದ ಕವಚ ಆಗಿರ್ಬೋದು, ಆ ಸಂದರ್ಭ ಬಂದ್ರೆ ಬಂಗಾರದ ಕವಚನೂ ಆಗ್ಬೋದು. ಅಂತ ಸಂದರ್ಭ ಬರಲಿ ಅಂತೇಳಿ ನಾನು ದೇವ್ರನ್ನ ಬೇಡ್ತಾ ಇದ್ದೀನಿ. ಒಂದು ನಿಮಿಷ ಇಲ್ಲ ಮಾಡ್ತೀವಿ ನಾವು ವ್ಯವಸ್ಥೆ ಒಳಗೆ నా ప్రాణమే నీవు ఉపకారం, నా ప్రాణమే నీవు ఉపకారం, మనసన్న
ఉన్నది నీ సేవలోనే తను ఉన్నది నీ సేవలోనే మనసన్నది నీ ధ్యాసలోనే తను ఉన్నది నీ సేవలోనే ప్రతి నోట నీ భజన గానం నా నోటే నీ మధుర గానం నా నోటే నీ మధుర గానం నేను చూడక నేనుండగలనా ఏ కొండకు రాకుండగలనా ఈ దేహం నేను ప్రసాదం నా ప్రాణమే నీ ఉపకారం నా ప్రాణమే నీ ఉపకారం సాయితీగా విడతా ఆ బ్రహ్మకు నే రుణపడనా వ్రతవ్రాసాడు నిన్ను చూడగా ఆ బ్రహ్మకు నే రుణపడనా వ్రతవ్రాసాడు నిన్ను చూడగా కనిపించే దైవాలు తల్లిదండ్రులే జన్మనిచ్చారు ఏనాటి ఫలమో జన్మనిచ్చారు ఏనాటి ఫలమో నిన్ను చూడక నేనుండగలనా ఏ కొండకు రాకుండగలనా ఈ దేహం నేను ప్రసాదం నా ప్రాణమే నీ ఉపకారం నా ప్రాణమే నీ ఉపకారం ముందు ఏ దుష్ట కోరికలు ఇక రాకుండా నువ్వు చూడవా మందు ఏ దుష్ట కోరికలు ఇక రాకుండా నువ్వు చూడవా ఈ జన్మంతా నిన్ను కొలిసి సేవింతుమయ్యా ఇక మరు జన్మ మాకివ్వకయ్యా ఇక మరు జన్మ మాకివ్వకయ్యా చూడక నేనుండగలనా నీ కొండకు రాకుండగలనా ఈ దేహం నీకు ప్రసాదం నా ప్రాణమే నీ ఉపకారం నా ప్రాణమే నీ ఉపకారం ఒకటి రెండు మూడు నాలుగు లాక్కొట్టు చాలా లాక్కొట్టు లాక్కొట్టు దగ్గర పట్టుకో దూరంగా లాక్కొట్టు ఎలా పడుతున్నా తాను ఒకసారి లాక్కోనండి ఉచ్చులు వచ్చినాయా వచ్చినాయా ఉచ్చులు వచ్చినాయా జై ఇందిరారమణ గోవిందో లేకపోతే ఆయన కసరు చేస్తున్నారు నువ్వు ఎదురెత్తున్నావు ఎక్కడ ಇಂದು ಗಂಗಾವತಿ ತಾಲೂಕಿನ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ 10, 11, 12ನೇ ದಿನಾಂಕದಿಂದ ಹಿಡಿದು ಈ ಒಂದು ಮಹಾಕುಂಭಾಭಿಷೇಕ ಕಾರ್ಯಕ್ರಮವನ್ನು ಸುತ್ತಮುತ್ತಲಿನ ಗಂಗಾವತಿಯ ಎಲ್ಲ ಸುತ್ತಮುತ್ತಲಿನ ಗ್ರಾಮದವರು ಬಹಳ ಅದ್ದೂರಿಯಿಂದ ಭಕ್ತಾದಿಗಳೆಲ್ಲರೂ ಕೂಡ ಬಂದು ಮಾಡ್ತಾ ಇದ್ದಾರೆ. ಇದು ಒಂದು ಧಾರ್ಮಿಕ ಸೇವಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಲವಾರು ಗ್ರಾಮಗಳಿಂದ ಬಂದು ಜನಗಳೆಲ್ಲ ಕೂಡ ಭಕ್ತಾದಿಗಳೆಲ್ಲರೂ ಕೂಡ
ಇಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮದಲ್ಲಾಗಲಿ, ಇಲ್ಲಿ ನಡೆಯುತ್ತಿರುವಂಥ ಮಹಾ ಅನ್ನಪ್ರಸಾದ ಕಾರ್ಯಕ್ರಮದಲ್ಲಾಗಲಿ ಲಕ್ಷಾನುಗಟ್ಟಲೆ ದೇಣಿಗೆಯನ್ನು ಕೊಟ್ಟು ಎಲ್ಲೆಲ್ಲೋ ಇದ್ದು ಕೂಡ ನಮ್ಮ ಈ ಒಂದು ದೇವಸ್ಥಾನಕ್ಕೆ ನಾವು ಕೂಡ ಏನಾದರೂ ಕೊಡಬೇಕು ಎಂದು ಊಹಿಸಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ಕೊಟ್ಟಿರುವಂಥ ಎಲ್ಲ ಸಹಸ್ರ ಭಕ್ತಾದಿಗಳಿಗೆ ಈ ಅಯ್ಯಪ್ಪ ಸ್ವಾಮಿಯ ಕರುಣಾ ಕಟಾಕ್ಷ ಸದಾ ಇರಲಿ. ಅವರೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಪ್ರಸಾದಿಸಲಿ ಎಂದು ಅಯ್ಯಪ್ಪ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತಾ, ಇಂದು ಬಂದಿರುವಂಥ ಎಲ್ಲ ಭಕ್ತಾದಿಗಳು ನಮಗೂ ಕೂಡ ಸಾದರದ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಲು ಅವಕಾಶ ಕೊಟ್ಟಿರುವಂಥ ಇಲ್ಲಿ ದೇವಸ್ಥಾನ ಸಮಿತಿಯ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರು, ಖಜಾಂಚಿ ಅವರಿಗೆ, ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಕೂಡ ವಂದಿಸುತ್ತಾ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಅದೇ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ನಾವು ಸಿಂಧನೂರು ತಾಲೂಕಾ ಶಾಂತಿನಗರ ಗ್ರಾಮ ಶ್ರೀ ತಾಯಮ್ಮ ದೇವಿ ಬಾಲಮುರಳೆ ಕೋಲಾಟ ಸಮಾಜದ ವತಿಯಿಂದ ಹಾಗೂ ಮತ್ತೆ ಕೋಟೈ ಕ್ಯಾಂಪಿನ ಶ್ರೀ ಮುರಳಿ ಕೋಲಾಟ ಸಮಾಜದವರ ಸಮ್ಮೇಳನದಲ್ಲಿ ಈ ಒಂದು ಕೋಲಾಟದ ನೃತ್ಯ ಕಾರ್ಯಕ್ರಮವನ್ನು ಇಲ್ಲಿ ಮಾಡುತ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಒಳ್ಳೆಯ ಶಾಂತಿ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ ನಮಗೆ ತುಂಬಾ ಸಂತೋಷವಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ನಮಗೆ ಆತಿಥ್ಯವನ್ನು ಕೊಟ್ಟಿರುವಂತ ಎಲ್ಲ ಭಕ್ತಾದಿಗಳಿಗೆ, ಈ ದೇವಸ್ಥಾನದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳಿಗೆ, ಖಜಾಂಚಿದವರಿಗೆ ಹಾಗೂ ಈ ಸುತ್ತಮುತ್ತಲ ಎಲ್ಲಾ ಭಕ್ತಾದಿಗಳನ್ನು ವಂದಿಸುತ್ತಾ ಈ ಒಂದು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಶರಣಮಯ್ಯಪ್ಪ.
ಈ ಹಾಡು ಗೋವಿಂದ ಚಂದರಿಯ ನಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ಆನಂದನ ಕಂದ ನಂದಲು ಗೋವಿಂದ ಚಂದರಿಯ ನಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ಆನಂದನ ಕಂದ ಮಕರಾನಂದ ಕಂದ ಗಂಭೀರ ಸುಂದರಾನಂದ ಕಂದ ಗಂಭೀರ ಹಿಂದೆ ಮೊದಲೇ ರಾಮಗಳನ್ನ ನೋಡಿರ ಹಿಂದೆ ಮೊದಲೇ ಮುಖಗಳನ್ನ ನೋಡಿರ ಕನ್ನ ಕುಸುಮ ತಾರದಿಂದ ನುಡಿಸಿರ ಕನ್ನ ಕುಸುಮ ತಾರದಿಂದ ನುಡಿಸಿರ ಬನ್ನ ಗೋವಿಂದ
ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.